ದುರ್ವಿಗೆರೆ ಸರ್ಕಾರಿ ಶಾಲೆಗೆ ಜುವಾರಿ ಫಾರ್ಮ್ ಹಬ್ಸ್ ಲಿಮಿಟೆಡ್ನಿಂದ 4.5 ಲಕ್ಷ ಮೌಲ್ಯದ ಪೀಠೋಪಕರಣಗಳ ಕೊಡುಗೆ. ಶಿಕ್ಷಣ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಜುವಾರಿ ಫಾರ್ಮ್ ಹಬ್ಸ್ ಲಿಮಿಟೆಡ್ ಬೆಂಗಳೂರು ವತಿಯಿಂದ ಚನ್ನಗಿರಿ ತಾಲೂಕಿನ ದುರ್ವಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಮೌಲ್ಯದ ಪೀಠೋಪಕರಣಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಈ ಸಂಬಂಧ ಮಂಗಳವಾರ ಶಾಲಾ ಆವರಣದಲ್ಲಿ ಸರಳ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಅವರು, ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿ, ಊರು ಮತ್ತು ಶಿಕ್ಷಕರ ಎಂಬ 3 ಋಣಗಳು ಇರುತ್ತವೆ. ಈ ಋಣಗಳನ್ನ ತೀರಿಸಲು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ನಮ್ಮಿಂದಾದಷ್ಟು ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಶಾಲೆಯ ಮಹತ್ವವನ್ನ ವಿವರಿಸಿದ ಅವರು, ಶಾಲೆ ಅಂದರೆ ಜ್ಞಾನ ದೇಗುಲ. ದೇವಾಲಯಗಳಂತೆ ಶಾಲೆಗಳನ್ನ ಗೌರವಿಸಿ ಅವುಗಳ ಅಭಿವೃದ್ಧಿಗೆ ಕೈ ಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಉದಾಸೀನತೆ ಹೆಚ್ಚುತ್ತಿರುವುದು ವಿಷಾದನೀಯ. ಇಂತಹ ಸಂದರ್ಭದಲ್ಲಿ ಜುವಾರಿ ಸಂಸ್ಥೆಯ ಕೊಡುಗೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಜುವಾರಿ ಫಾರ್ಮ್ ಹಬ್ಸ್ ಲಿಮಿಟೆಡ್ ಸಂಸ್ಥೆಯ ಸ್ಪೆಷಾಲಿಟಿ ನ್ಯೂಟ್ರಿಯೆಂಟ್ಸ್ ಹೆಡ್ ಶಶಿಧರ್ ಮಾತನಾಡಿ, ನಮ್ಮ ಸಂಸ್ಥೆ ರೈತರಿಗೆ ಅಗತ್ಯವಿರುವ ರಸಗೊಬ್ಬರಗಳು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುವುದರ ಜೊತೆಗೆ ರೈತರಿಂದ ಬಂದ ಲಾಭದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಡುತ್ತದೆ. ಕಳೆದ 10 ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಅದರ ಭಾಗವಾಗಿ ದುರ್ವಿಗೆರೆ ಶಾಲೆಗೆ ಪೀಠೋಪಕರಣಗಳನ್ನು ನೀಡಲಾಗಿದೆ ಎಂದು ಹೇಳಿದರು. ಫರ್ಟಿಲೈಸರ್ ಕ್ಯಾಟಗರಿ ಹೆಡ್ ಗಣೇಶಪ್ಪ ಅವರು ಮಾತನಾಡಿ, ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಸಹಾಯ ನೀಡುವುದು ಅಗತ್ಯ. ಸರ್ಕಾರದ ಮಾರ್ಗಸೂಚಿಗಳಂತೆ ನಾವು ನಮ್ಮ ಲಾಭಾಂಶದ ಒಂದು ಭಾಗವನ್ನ ಇಂತಹ ಸೇವಾ ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದೇವೆ ಎಂದು ತಿಳಿಸಿದರು. ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಮಾತನಾಡಿ, ಜುವಾರಿ ಸಂಸ್ಥೆಯಂತಹ ಸಂಘ ಸಂಸ್ಥೆಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವುದರಿಂದ ದೇಶದ ಪ್ರಗತಿಗೆ ನೆರವಾಗುತ್ತದೆ. ಶಾಲೆಗೆ ನೀಡಿರುವ ಈ ಕೊಡುಗೆ ಶ್ಲಾಘನೀಯ ಎಂದು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಹಿಮೇಶ್, ಜುವಾರಿ ಫಾರ್ಮ್ಸ್ ಹಬ್ಸ್ ದಾವಣಗೆರೆ ಏರಿಯಾ ಮ್ಯಾನೇಜರ್ ಪ್ರಶಾಂತ್ ಎಸ್ಟೇ, ನಿವೃತ್ತ ಶಿಕ್ಷಕರಾದ ಗಂಗಾಧರಪ್ಪ, ಯಶೋದಮ್ಮ, ಮುಖ್ಯೋಪಾಧ್ಯಾಯರಾದ ಸರಸ್ವತಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ಎಸ್ಟಿಎಂಸಿ ಸದಸ್ಯರುಗಳಾದ ಹರೀಶ್, ಜಗದೀಶ್, ಅಣ್ಣಪ್ಪ, ಕಿರಣ್, ಸಾಕಮ್ಮ, ನೇತ್ರ, ನಾಜಿಯಾ, ಭಾನು ಮತ್ತು ಗ್ರಾಮಸ್ಥರು, ತಾಯಂದಿರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕೊಡುಗೆಯಿಂದ ಶಾಲೆಯ ಮೂಲಭೂತ ಸೌಕರ್ಯಗಳು ಮತ್ತಷ್ಟು ಅಭಿವೃದ್ಧಿಗೊಂಡು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಸಿಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಶಾಲೆಗೆ ಈ ಒಂದು ಸಂಸ್ಥೆ ವತಿಯಿಂದ ನಮಗೆ ಅರ್ಪಣೆ ಮಾಡಿದ್ದಾರೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರಂತ ಶಶಿಧರ್ ಅವರೇ, ಗಣೇಶ್ ಅವರೇ, ಪ್ರಶಾಂತ್ ಅವರೇ, ಎಸ್ಟಿಎಂಸಿ ಅಧ್ಯಕ್ಷರೇ ಹಾಗೂ ಊರಿನ ಪ್ರಮುಖ ವಿದ್ಯಾವಂತರು ಹಾಗೂ ನಿವೃತ್ತ ಪ್ರೌಢಶಾಲಾ ಶಿಕ್ಷಣದ ಗಂಗಾಧರಪ್ಪನವರೇ, ಅವರ ಶ್ರೀಮತಿ ಅವರೇ, ಜೊತೆಗೆ ಎಲ್ಲ ಊರಿನ ಗ್ರಾಮಸ್ಥರ ಪ್ರೀತಿ ಮಕ್ಕಳು ನೋಡಿ. ಶಾಲೆ ಅಂತಂದರೆ ಇದು ನಮ್ಮ ಊರಿನ ಮತ್ತೊಂದು ದೇವಸ್ಥಾನ. ಒಂದು ಭಕ್ತಿಗೆ ಪ್ರಧಾನವಾಗಿ ನಾವು ಜನ ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ನಾವು ದೇವಸ್ಥಾನ ಅಂತ ಮಾಡ್ಕೊಂಡಿರ್ತೀವಿ. ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಭಯಭಕ್ತಿಯಿಂದ ಬದುಕೋದನ್ನು ದೇವಸ್ಥಾನ ಕಲಿಸುತ್ತೆ ನಮಗೆ. ಅದೇ ರೀತಿ
ಇದು ಮತ್ತೊಂದು ದೇವಸ್ಥಾನ, ಶಾಲೆ. ಇದು ಜ್ಞಾನ ದೇಗುಲ. ಊರಿನ ಅಷ್ಟೈಶ್ವರ್ಯ ಈ ಶಾಲೆಯಲ್ಲಿ ಅಡಗಿದೆ. ಬಟ್ ಇತ್ತೀಚೆಗೆ ಜನ ಯಾಕೇನೋ ಶಾಲೆಗಳ ಬಗ್ಗೆ ಉದಾಸೀನ ಮನೋಭಾವನೆ, ಅದು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ರೀತಿ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಇದು ಅಷ್ಟೊಂದು ಒಳ್ಳೆಯ ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ. ಯಾಕಂದರೆ ಊರಿಗೆ ನೆಕ್ಸ್ಟು 10 ವರ್ಷ 15 ವರ್ಷದ ಒಂದು ಫ್ಯೂಚರ್ ಹೆಂಗಿರ್ಬೇಕಂದ್ರೆ ಈ ಶಾಲೆ ಹೇಳ್ಬೇಕು. ಈ ಶಾಲೆಯ ಒಂದು ಗುರಿ ಉದ್ದೇಶ ಆಗಿರಬೇಕು, ಅದು ಊರಿನ ಜನರ ಎಲ್ಲರ ಅಭಿಪ್ರಾಯ ಆಗಿರಬೇಕು. ಸೊ ಆ ಒಂದು ದಿಶೆಯಲ್ಲಿ ಇವತ್ತು ಏನು ಜುವಾರಿ ಫಾರ್ಮ್ ಹಬ್ನವರು ಸುಮಾರು 4 ರಿಂದ 5 ಲಕ್ಷ ಮೌಲ್ಯದ ಉತ್ತಮವಾದಂತಹ ಪೀಠೋಪಕರಣಗಳನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ. ನಾನು ಡೆಸ್ಕು ನೋಡಿದೆ, ಚೇರ್ಸು ನೋಡಿದೆ, ಟೇಬಲ್ ನೋಡಿದೆ, ರ್ಯಾಕ್ಸು ನೋಡಿದೆ, ಎಲ್ಲ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ. ಅದೇನು ಶಶಿಧರ್ ಅವರು ಈ ಊರಿನ ಒಂದು ಋಣ ಇದೆ. ನಮಗೊಂದು 3 ಋಣ ಇರುತ್ತಂತೆ ಪ್ರತಿಯೊಬ್ಬ ಮನುಷ್ಯನಿಗೆ. ಏನು? ತಂದೆ ತಾಯಿಗಳ ಋಣ, ಹುಟ್ಟಿದ ಊರಿನ ಋಣ, ಕಲಿಸಿದ ಶಿಕ್ಷಕರ ಋಣ. ನೋಡಿ, ಈ ಋಣಗಳನ್ನು ತೀರಿಸ್ಬೇಕು. ಹಾಗಾಗಿ ಅವರು ಹುಟ್ಟಿದ ಊರಿನ ಋಣವನ್ನು ಯಾವ ಮುಖಾಂತರ ತೀರಿಸಬೇಕು ಅಂತ ಯೋಚನೆ ಮಾಡಿ ಅವ್ರ ತಂದೆಯವರು ಇಲ್ಲೇ ಇದ್ದಾರೆ, ಅವ್ರ ಅಮ್ಮ ಇಲ್ಲೇ ಇದ್ದಾರೆ. ಹಾಗಾಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆದರೆ ತುಂಬಾ ಉತ್ತಮ ಮಟ್ಟದ ಪೀಠೋಪಕರಣಗಳನ್ನ 10-15 ವರ್ಷಕ್ಕೆ ನಮಗೆ ಸಾಕಾಗುವಷ್ಟು ಪೀಠೋಪಕರಣಗಳನ್ನ ಇವತ್ತು ಅವರು ಹುಟ್ಟಿದ ಊರಿನ ಅಭಿಮಾನದಿಂದ ಅವ್ರ ಕಂಪ್ನಿಯಿಂದ ಈ ಶಾಲೆಗೆ ಕೊಡಿಸಿದ್ದಾರೆ. ಇನ್ನು ಬಹಳಷ್ಟು ಶಾಲೆಗಳಿಗೆ ಇದು ಕೊಡ್ಬೋದಾಯ್ತು. ಈ ಶಾಲೆಗೆ ಯಾಕೆ ಕೊಟ್ಟಿದ್ದಾರೆ? ಅವರಿಗೆ ಈ ಊರಿನ ಮೇಲಿರ್ತಕ್ಕಂಥ ಪ್ರೀತಿ, ಈ ಶಾಲೆ ಬಗ್ಗೆ ಇರ್ತಕ್ಕಂಥ ಗೌರವ ಅಂತ ಕಾಳಜಿ, ಮಕ್ಕಳ ಶಿಕ್ಷಣ ಬಗ್ಗೆ ಇರ್ತಕ್ಕಂತಹ ವಿಶೇಷವಾದಂಥ ಕಾಳಜಿಯಿಂದ ಅವರು ಆ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಈ ಶಾಲೆಗೆ ಸುಮಾರು 4 ರಿಂದ 5 ಲಕ್ಷ ಮೌಲ್ಯದ ಒಳ್ಳೆಯ ಪೀಠೋಪಕರಣ ಕೊಡಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯ ಮುಖಾಂತರ ಅಭಿನಂದನೆ. ಜುವಾರಿ ಫಾರ್ಮಾ ಲಿಮಿಟೆಡ್ ಪರವಾಗಿ ನಾನು ಹೇಳ್ಬೇಕು ಅಂದ್ರೆ, ಇದು ಏಕೆ ಬಿರ್ಲಾ ಅಂತ ಗೊತ್ತಿರಬೇಕು. ಬಿರ್ಲಾ ಕಂಪನಿ ಮೂಲತಃ ಇದು ಬಿರ್ಲಾ ಕಂಪನಿಯವ್ರದ್ದು ಆಗಿತ್ತು. ಜುವಾರಿ ಅಗ್ರೋ ಇಂಡಸ್ಟ್ರೀಸ್ ಅಂತ ಗೋವಾದಲ್ಲಿದೆ. ಅದಾದ ನಂತರ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅದನ್ನ ಕೂಡ ಟೇಕ್ ಓವರ್ ಮಾಡ್ಕೊಂಡ್ರು. ಸೊ ಈ ತರ ಎಲ್ಲ ಫರ್ಟಿಲೈಸರ್ಸ್ ಅಂದ್ರೆ ನಮ್ಮ ರೈತರುಗಳಿಗೆ ಏಳಿಗೆಗೋಸ್ಕರ ದುಡಿತಾ ಇರ್ತಕ್ಕಂಥ ಇದೊಂದು ಕಂಪನಿ. ಈ ಕಂಪನಿಯ ಒಟ್ಟು ಟರ್ನ್ ಓವರ್ 45 ರಿಂದ 50 ಸಾವಿರ ಕೋಟಿ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಈ ಕಂಪನಿದು ಫರ್ಟಿಲೈಸರ್ಸ್ ಅಂದ್ರೆ ರೈತರುಗಳಿಗೆ ಬೇಕಾಗಿರುವಂತ ರಾಸಾಯನಿಕ ಗೊಬ್ಬರಗಳು ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ನಮ್ಮ ಮಣ್ಣಿನ ಸತ್ವವನ್ನ ಇಂಪ್ರೂವ್ ಮಾಡತಕ್ಕಂತ ಗೊಬ್ಬರಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಹಾಗೂ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ಇದೆಲ್ಲದನ್ನು ಕೂಡ ನಾವು ರೈತರಿಗೋಸ್ಕರನೇ ಮಾಡ್ತಾ ಇದ್ದೀವಿ ಮತ್ತು ರೈತರ ಏಳಿಗೆಗೋಸ್ಕರನೇ ಮಾಡ್ತಾ ಇದ್ದೀವಿ. ಇದೆಲ್ಲದನ್ನು ಮಾಡಿದಾಗ ಏನಾಗ್ತದೆ, ಎಲ್ಲರಿಗೂ ಗೊತ್ತಿರ್ಬೋದು ಈ ಕಂಪನಿಯವರು ಯಾಕೆ ಮಾಡ್ತಾರೆ ಇದನ್ನ. ಖಂಡಿತ ಅವರು ಕಂಪನಿಯವರು ರೈತರಿಂದ ಕೆಲವು ಲಾಭಗಳನ್ನು ತಗೊಂಡಿರ್ತಾರೆ, ಅದು ಖಂಡಿತವಾಗಿ ತಗೊಂಡಿರ್ತಾರೆ. ಬಟ್ ಅದನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನಾವು ನಮ್ಮ ರೈತರ ಏಳಿಗೆಗೋಸ್ಕರ ಹಾಗೂ ಸಮಾಜದ ಏಳಿಗೆಗೋಸ್ಕರ ಅಂದ್ರೆ ಖರ್ಚನ್ನ ಮಾಡಬೇಕಾಗುತ್ತೆ. ಆ ಒಂದು ಬಂದಿರೋಂಥ ಲಾಭದಲ್ಲಿ ಆ ಒಂದು ಲಾಭದ ನಿಟ್ಟಿನಲ್ಲಿ ಖರ್ಚು ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಸಾಮಾಜಿಕ ಕಳಕಳಿ ಇರೋಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಅದಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಈ ಒಂದು ಪೀಠೋಪಕರಣಗಳಾಗಲಿ ಅಥವಾ ಬೋರ್ಡ್ ಡೆಸ್ಕ್ ಈ ತರ ಕೊಡೋದನ್ನ ನಾವು ಕಂಪನಿ ವತಿಯಿಂದ ಎಲ್ಲ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಸ್ಕೂಲ್ಗಳಲ್ಲಿ ಮಾತ್ರ ಕೊಡ್ತಾ ಇದ್ದೇವೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸ್ವಲ್ಪ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಧ್ಯೇಯೋದ್ದೇಶ. ಇದು ಸರ್ಕಾರ, ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಇದು ಕಂಪಲ್ಸರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಬಂದಿರತಕ್ಕಂಥ ಏನು ಲಾಭಾಂಶದಲ್ಲಿ ಶಿಕ್ಷಣಕ್ಕಾಗಿ ಮತ್ತು ಇದು ಆರೋಗ್ಯಕ್ಕಾಗಿ ವಿನಿಯೋಗಿಸ್ತಕ್ಕಂಥದ್ದು ಇದು ತುಂಬಾ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಸ್ಕೂಲಿಗೆ ಶಾಲೆಗೆ ಪರಿಕರಗಳನ್ನು ಕೊಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ. ನಮ್ಮ ಈ BO ಸಾಹೇಬರಿಗೆ ಸರ್ಕಾರಿ ಶಾಲೆಯ ಮಕ್ಕಳು ಅಂತೇಳಿ ದಯವಿಟ್ಟು ಯಾವ ತಿಳ್ಕೊಬೇಡ. ನಾನು ಹೇಳ್ದಂಗೆ ನಾನು ಸಹ 1 ಮತ್ತು 1 ರಿಂದ 7ನೇ ತರಗತಿವರೆಗೆ ಸರ್ಕಾರಿ ಶಾಲೆಗೆ ಓದಿರ್ತಕ್ಕಂಥದ್ದು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ನಾವು ಬಂದಿರ್ತಕ್ಕಂಥದ್ದು.
ಈಗಿನ ಮಕ್ಕಳುಗಳು ನೀವು ಸಹ ಮುಂದೆ ಈ ಮಟ್ಟಕ್ಕೆ ನಮಗಿಂತ ಒಂದು ದೊಡ್ಡ ಮಟ್ಟ ಬೆಳೆದಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿನ ಈಗಾಗಲೇ ಸರ್ ಒಬ್ಬರು ಹೇಳಿದರು, ಸರ್ಕಾರಿ ಶಾಲೆ ಬರ್ತಾ ಕ್ಷೀಣಿಸ್ತಿದೆ. ಪ್ರೈವೇಟ್ ಶಾಲೆಗೆ ನಾನು ಸಹ ನಮ್ಮ ಮಕ್ಕಳುಗಳೆಲ್ಲ ಮಾರು ಹೋಗ್ತಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಗುರುತು ಮಾಡಿ ಇಲ್ಲೇ ಮಕ್ಕಳು ನಮ್ಮ ಮಕ್ಕಳು ಅವರಿಗೂ ಸಹ ಪ್ರೈವೇಟ್ ಶಾಲೆಯಲ್ಲಿ ಸಿಗುವಂಥ ಸವಲತ್ತುಗಳು ಇಲ್ಲೂ ಸಿಗಲಿ, ಈ ಮಕ್ಕಳುಗಳು ಪ್ರಗತಿಪರರಾಗಲಿ ಅಂತ ಹೇಳಿ ಇನ್ನು ಚಿಂತನೆಯನ್ನು ಇಟ್ಕೊಂಡು ಇವತ್ತು ಈ ಥರ ಸಾಕಾರ ಮಾಡ್ತಾ ಇರುವಂಥದ್ದು ಅವರ ಆರ್ಥಿಕ ವರ್ಷದಲ್ಲಿ ಅವರಲ್ಲಿ ಬಂದಂಥ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.